ಅದನ್ನ ದರೋಡೆಕೋರರ ಗುಂಪು ಅಂತ ಬರೆದ್ಬಿಟ್ಟಿದ್ದೆ ಅದರಲ್ಲಿ. ಬುದ್ಧ ಅವನ ಪರಿನಿರ್ವಾಣ ಹೇಗೆ ಮಾಡಿಕೊಂಡ ಅದ್ರ ಬಗ್ಗೆ ಇರುವಂತಹ ಕೆಲವು ಘಟನೆಗಳು. ಕೆಲವೊಂದು ಪುಸ್ತಕಕ್ಕೆ ಅದು ಜನರಿಗೆ ಕೆಲವ್ದು ಅರ್ಥ ಆಗಲಿಲ್ಲ, ಅಥವಾ ನಾನು ಬರೆಯುವಾಗ ಅದನ್ನು ತೇಲಿಸಿಬಿಟ್ಟೆ. ಸಾಮಾನ್ಯವಾಗಿ ಇತಿಹಾಸದಲ್ಲಿ ಬರುವಂತಹ ಒಂದು ವಿಷಯ, ಅದೊಂದು ಇತಿಹಾಸದಲ್ಲಿ ನಡೆದಂತಹ ಒಂದು ಘಟನೆಯನ್ನು ಇಟ್ಟುಕೊಂಡು ಆ ಲೇಖನವನ್ನು ಬರೆದೆ. ಓದ್ಕೊಂಡಿರುವುದಿಲ್ಲ ಒಂದು, ತಾವು ತಿಳಿದಿರುವುದೇ ಸತ್ಯ ಅನ್ನೋದು ಇನ್ನೊಂದು. ಹೌದು, ವಿಷಕನ್ಯರು ಕೈಯಲ್ಲಿ ಇದನ್ನ ಇಟ್ಕೊಳ್ತಿದ್ರು, ಉಂಗುರವನ್ನು ಇಟ್ಕೊಳ್ತಿದ್ರು ಅವರು. ಆ ಉಂಗುರಕ್ಕೆ ಅದು ಎಷ್ಟು ವಿಷಯ ಇರ್ತಿತ್ತು ಅಂದರೆ ಕೈ ತಾಗಿದ್ರೆ ಸಾಕು ಸಾಯ್ತಿದ್ದ, ಅಷ್ಟು ವಿಷಯ ಇರ್ತಿತ್ತು. ನಮಸ್ಕಾರ. ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಇತಿಹಾಸದ ಯಥಾರೂಪ ಸರಣಿಯ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇತಿಹಾಸ ಸತ್ಯ ಎಷ್ಟು, ಸುಳ್ಳು ಎಷ್ಟು, ಮತ್ತು ಈ ಸತ್ಯನ ಹೊರತರೋದು ಎಷ್ಟು ಕಷ್ಟ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಣ ಅಂತ ನಮ್ಮ ಜೊತೆ ಈ ಸರಣಿಯನ್ನು ನಡೆಸ್ಕೊಂಡು ಹೋಗುವಂಥ ಶ್ರೀಯುತ ಸದ್ಯೋಜಾತ್ ಭಟ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಸೊ ಇತಿಹಾಸದ ಯಥಾ ರೂಪ ಅನ್ನೋದು ನಮ್ಮ ಸರಣಿಯ ಹೆಸರು ಕೂಡ ಹೌದು. ಹಾಗೂ ನೀವು ಇತಿಹಾಸದ ಯಥಾರೂಪವನ್ನು ಹೊರತೆಗೆಯುವಂಥ ಪ್ರಯತ್ನ ನಿರಂತರವಾಗಿ ಮಾಡ್ತಾ ಇದ್ದೀರಿ. ಮತ್ತು ಮಾಡ್ತಾ ನಿಮಗೆ ಹಲವಾರು ತಡೆಗಳು, ಎಷ್ಟೋ ಪುಸ್ತಕಗಳನ್ನು ಬರೆದಿದ್ದೀರಿ, ಅದು ಹೊರಬರೋದಕ್ಕೂ ಕೂಡ ಆಗಲಿಲ್ಲ ಅಂತ ನೀವು ಹೇಳ್ತಾ ಇರ್ತೀರಿ. ಸೊ ಕೆಲವೊಂದು ಉದಾಹರಣೆಗಳು ಹಾಗೂ ಕೆಲವೊಂದು ಪಬ್ಲಿಷ್ ಆದಮೇಲೆ ಬಂದಂತಹ ತೊಂದರೆಗಳೇನಿರ್ಬೋದು, ಅದ್ರ ಬಗ್ಗೆ ಹೇಳ್ತಾ ಹೋಗ್ಬೋದಾ? ಈಗ ಮೊದಲನೇದಾಗಿ ನಾನು ಇತಿಹಾಸದ ಶಾಸನಗಳ ಸಂಪುಟಗಳನ್ನು ಬರೆದೆ. ಸುಮಾರು 8+8 ಅಂದರೆ 16 ಸಂಪುಟ ಆಗುತ್ತೆ ಅದು. ಶಾಸನಗಳ ಅರ್ಥ, ತಾತ್ಪರ್ಯ, ಮತ್ತು ಅದು ಯಾವುದಕ್ಕೆ ಸಂಬಂಧಪಟ್ಟದ್ದು, ದಾನಕ್ಕ ಅಥವಾ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟದ್ದಿರುತ್ತೆ. ಕಾಳಗ ಅದು ಇದು ಎಲ್ಲ ಇರುತ್ತೆ, ಗೋಶಾಸಗಳಿರ್ತವೆ. ಅವನ್ನೆಲ್ಲ ಬರೆದಂತಹ ಒಂದು 16 ಸಂಪುಟ ಬಂತು. ಅದರ ಹೆಸರು ನಂದಲ್ಲ. ಆಮೇಲೆ ಈ ನಮ್ಮ ನಾಳಿದಂತಹ ಈ ಕರ್ನಾಟಕದ ರಾಜಮನೆತನಗಳ ಮತ್ತು ಆ ಶಾಸನಗಳನ್ನು ಮತ್ತು ದೇವಾಲಯಗಳ ನಿರ್ಮಾಣದ ಶಿಲ್ಪಿಗಳ ವಿಚಾರವಾಗಿಯೂ ಸಹ ಒಂದು ಬಂತು. ಅದು ಸಹ ನನ್ನ ಹೆಸರಲ್ಲಿಲ್ಲ. ಅವೆಲ್ಲ ಪ್ರಶಸ್ತಿ ಗಳಿಸ್ಕೊಂಡಂಥವು. ಅಂದರೆ ಅದೊಂದು ರೀತಿಯ ನನ್ನ ಒಂದು ಫೇಸ್ ಅದು. ಹೌದು. ಅಂದರೆ ಮುಂದೆ ನಾನು ಬರೀಲಿಕ್ಕೆ ಒಂದು ಅನುಕೂಲ ಆಯಿತು, ಪ್ರೇರಣೆ ಕೂಡ. ನನ್ನ ಹೆಸರಿಲ್ಲದೆ ಇದ್ದರೂ ನನಗೊಂದು ಮುಂದೆ ಬರೆಯುವ ಧೈರ್ಯವನ್ನು ಕೊಡ್ತೀನಿ. ಹಾಗೆ ಬರಿತಾ ನಾನು ಫೇಸ್ಬುಕ್ನಲ್ಲಿ ಜಾಸ್ತಿ ಬರಿತಾ ಇದ್ದೆ. ಆ ಕಾಲದಲ್ಲೂ ಬರ್ತಾ ಇದ್ದೆ, ಆಮೇಲೂ ಬರಿತಾ ಇದ್ದೆ. ಈಗಲೂ ಕೂಡ ಸ್ವಲ್ಪ ಕಡಿಮೆ ಮಾಡಿದೆ, ಬೇರೆ ಬೇರೆ ಕೆಲಸಗಳು. ಹಾಗಾಗಿ ಆ ಒತ್ತಡದಲ್ಲಿ ಮತ್ತೆ ಬರೀಲಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತು ಬರೆಯುವಾಗಲೂ ಸಹ ನಾವು ಧೈರ್ಯದಿಂದ ಬರೀಲಿಕ್ಕೆ ಸಾಧ್ಯ ಇಲ್ಲದಂತಹ ಪರಿಸ್ಥಿತಿ. ಒಂದು, ನಾನು ಬರಿತೇನೆ, ಈಗ ಒಂದು ವಿಷಯವನ್ನು ಬರೆದೆ ಒಂದು ಸಾರಿ, ಒಂದು ಸಾಮಾನ್ಯವಾಗಿ ಇತಿಹಾಸದಲ್ಲಿ ಬರುವಂತಹ ಒಂದು ವಿಷಯ, ಅದೊಂದು ಇತಿಹಾಸದಲ್ಲಿ ನಡೆದಂತಹ ಒಂದು ಘಟನೆಯನ್ನು ಇಟ್ಟುಕೊಂಡು ಆ ಲೇಖನವನ್ನು ಬರೆದೆ. ಲೇಖನ ನಾನು ಯಾರನ್ನೂ ಉದ್ದೇಶಿಸಿ ಅಲ್ದಿದ್ದರೂ ಅದು ಅರ್ಥ ಮಾಡ್ಕೊಳ್ಳೋರಿಗೆ ಆ ರೀತಿ ಅರ್ಥ ಆಯಿತು. ಏನದು? ಒಂದು ವಿಷಯ, ಈಗ ಭಗವಾನ್ ಬುದ್ಧ ಅವನ ವಿಷಯವನ್ನು ಇಟ್ಟುಕೊಂಡು ಬರೆಯುವಾಗ ಅವನ ಅಂತ್ಯ ಹೇಗಾಯಿತು ಅನ್ನುವ ವಿಷಯವನ್ನು ವಿಶ್ಲೇಷಣೆ ಮಾಡ್ತಾ, ನಾನು ತುಂಬ ವಿಷಯವನ್ನು ಅದರಲ್ಲಿ ಅಶೋಕ ಚಕ್ರವರ್ತಿಯ ವಿಷಯವನ್ನು ಇಟ್ಕೊಂಡು ಬರೆದಿದ್ದದು. ಅಶೋಕ ಎಲ್ಲಿ ಇದ್ದ, ಅವನ ಆಡಳಿತ ಹೇಗಿತ್ತು, ನಿಜವಾಗಿಯೂ ಇದ್ದರೆ ಅವ ಯಾಕೆ ಕುನಾಲ್ನಿಗೆ ಕೊಟ್ಟ, ಸಂಘಮಿತ್ರ ಮಹೇಂದ್ರನ ಬಿಟ್ಟು ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಅವನ ಮಕ್ಕಳಿಗೆ ಅವ್ರಿಗೆ ಕೊಡಬೇಕಿತ್ತು, ಅದನ್ನು ಕುನಾಲ್ನಿಗೆ ಯಾಕೆ ಕೊಟ್ಟ, ಕುನಾಲ ಅಂದರೆ ಅವ ಜೈನ ಧರ್ಮಿ, ಯಾಕೆ ಕೊಟ್ಟ ಅನ್ನೋದನ್ನ ಇಟ್ಕೊಂಡು ಹೇಳಿದೆ. ಅದ್ರ ಜೊತೆಗೆ ಈ ವಿಷಯವನ್ನು ಇಟ್ಟದ್ದು ಬಹಳ ದೊಡ್ಡ ತೊಂದರೆ ಕೊಟ್ಟು. ಏನಾಯ್ತು ನನ್ನ ಮೇಲೆ ದೊಡ್ಡ ಏನು ಹೇಳಿದ್ರಿ? ಏನಾಯಿತು? ಬುದ್ಧ ಅವನ ಪರಿನಿರ್ವಾಣ ಹೇಗೆ ಮಾಡಿಕೊಂಡ ಅದ್ರ ಬಗ್ಗೆ ಇರುವಂತಹ ಕೆಲವು ಘಟನೆಗಳು, ಅದು
ಆಧಾರರಹಿತವಾಗಿ ಸಹಿತವಾಗಿಯೇ ಬರ್ತೀವಿ. ಆಧಾರ ಸಹಿತವಾಗಿ ಬರೆದದ್ದು, ಆಧಾರ ಸಹಿತವಾಗಿಯೇ ಬರೆಯುವಂಥದ್ದು. ಅಂದ್ರೆ ಆಧಾರ ಸಹಿತ ಬರೆದ್ರೂ ಕೂಡ ಅದು ಇಕ್ಕಟ್ಟು, ಜನರಿಗೆ ಆಪತ್ತು. ಹೌದು ಯಾಕೆ? ಅದು ಜನರಿಗೆ ಆ ರೀತಿಯಲ್ಲಿ ಪ್ರಲೋಭನೆ ಇದೆ ಅವರಿಗೆ. ಅದು ಅವರು ಓದ್ಕೊಂಡಿರುವುದಿಲ್ಲ ಒಂದು, ತಾವು ತಿಳಿದಿರುವುದೇ ಸತ್ಯ ಅನ್ನೋದು ಇನ್ನೊಂದು. ನೀವೇನು ಹೇಳಿದ್ರಿ, ಎಷ್ಟು ಹೇಳ್ಬೋದು ನೀವು? ಅದು ಬುದ್ಧ ಸತ್ತದ್ದು ಹೇಗೆ, ಅವ ಯಾವುದೋ ಒಂದು ರೋಗದಿಂದ ಸತ್ತ, ಯಾವುದೋ ಒಂದು ಅಜೀರ್ಣವಾದಂತಹ ಕಾಯಿಲೆಯಿಂದ ಸತ್ತ, ಯಾವುದೋ ಒಂದು ಆಹಾರದ ಅಜೀರ್ಣದಿಂದ ಸತ್ತ, ಆ ರೀತಿಯಲ್ಲಿ ಹೇಳಿದೆ. ಅದು ಬಹಳ ದೊಡ್ಡ ಗಲಾಟೆ ಆಯಿತು. ಯಾವ ಆಹಾರ ತಗೊಂಡಿದ್ದು ಅಂತ ಹೇಳಬಾರ್ದಿತ್ತು. ಹೌದು, ಅದು ಈಗ ಹೇಳೋದಕ್ಕೆ ನೀವು ಇಚ್ಛೆ ಪಡಲ್ಲ? ಇಲ್ಲ ಇಲ್ಲ ಇಲ್ಲ, ಅದು ಹೇಳಿದರೆ ಮತ್ತೆ ನಾನು ಅದು ಹೇಳಿಯೇ ನಾನು ದೊಡ್ಡ ಕೇಸ್ ಎಲ್ಲ ಆಯ್ತದೆ ಅದ್ರ ಮೇಲೆ, ಭಾಳ ದೊಡ್ಡ ನನಗೆ. ಹಾಗಿದ್ರೆ ಸತ್ಯ ಹೇಳಬಾರ್ದ ನಾವು? ಅಂದ್ರೆ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಸತ್ಯಂ ಪ್ರಿಯ ಬ್ರೂಯಾತ್. ಹೌದು, ಸತ್ಯಂ ಅಪ್ರಿಯಂ. ಸತ್ಯ ಹೇಳಬೇಕಂತೆ, ಪ್ರಿಯವಾದ್ದನ್ನೇ ಹೇಳಬೇಕಂತೆ, ಆದ್ರೆ ಯಾವತ್ತೂ ಕೂಡ ಅಪ್ರಿಯವಾದ ಸತ್ಯವನ್ನು ಹೇಳಬಾರ್ದು ಅನ್ನೋದು ಇದು ಸಂಸ್ಕೃತದ ಒಂದು ಮಾತು. ನಿಜವಾದದ್ದು. ಹೌದು, ಬ್ರೂಯಾತ್ ಸತ್ಯಂ ಪ್ರಿಯಂ ಅನ್ನೋದೇ ಸರಿಯಾದ್ದು. ಹಾಗಾಗಿ ಆವಾಗ ನನಗೆ ಗೊತ್ತಾಯಿತು, ಇದು ಸತ್ಯ ಹೇಳುವಂಥದ್ದಲ್ಲ. ಹಾಗಾಗಿ ನನ್ನ ಪುಸ್ತಕದಲ್ಲಿ ನಾನು ಬಹಳ ಅಂಥದ್ದನ್ನು ಬರೆದಿದ್ದೆ. ಕೆಲವೊಂದು ಪುಸ್ತಕಕ್ಕೆ ಜನರಿಗೆ ಕೆಲವುದು ಅರ್ಥ ಆಗಲಿಲ್ಲ, ಅಥವಾ ನಾನು ಬರೆಯುವಾಗ ಅದನ್ನು ತೇಲಿಸಿಬಿಟ್ಟೆ. ನನ್ನ ಮಾಗಧೇಯದಲ್ಲಿ ಮಾಗಧೇಯ ಬರೆದಾಗಲೂ ಹಾಗೆ ನನಗೆ ಸುಮಾರಷ್ಟು ಗಲಾಟೆ ಆಯಿತು. ಸುಮಾರಷ್ಟು ಅಂದರೆ ನಾನು ಅದರಲ್ಲಿ 2 ವಿಷಯವನ್ನು ಬರೆದೆ. ಒಂದು, ಅಲ್ಲಿ ಬಿಂಬಿಸಾರನ ಪತ್ನಿಯೊಬ್ಬಳು ಬಹಳ ಸುಂದರಿ, ಅವಳು ಮನೆಯೊಳಗೆ ಇರ್ತಾ ಇದ್ಲು, ಬುದ್ಧನನ್ನು ದ್ವೇಷಿಸ್ತಿದ್ಲು ಅಂತ ಬರುತ್ತೆ. ಯಾಕೆ ದ್ವೇಷಿಸ್ತಿದ್ಲು ಅಂದರೆ, ಇವಳ ಸೌಂದರ್ಯದಿಂದ ಅವನ ಸನ್ಯಾಸ ನಾಶ ಆಗ್ಬೋದು, ಅವನ ಮನಸ್ಸು ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಅವಳು ಅಳಗಿದ್ಲು ಅಂತ ಬರದೆ ಅಂತ. ಆದರೆ ಅದಕ್ಕೆ ಯಾರೂ ಗಲಾಟೆ ಆಗಲಿಲ್ಲ. ಆದರೆ ಅದು ಪೂರ್ತಿ ಸತ್ಯ ಅಲ್ಲ ಅಂತ ನೀವು ಹೇಳ್ತೀರಿ? ಪೂರ್ತಿ ಸತ್ಯ ಅಲ್ಲ, ಅದರಲ್ಲಿಯೂ ಸಹ ಬೇರೆ ಅಭಿಪ್ರಾಯಗಳಿವೆ, ಅದನ್ನು ಹೇಳುವಂಗಿಲ್ಲ. ಅಂದರೆ ದ್ವೇಷಿಸ್ತಾ ಇರೋದು ಹೌದು, ದ್ವೇಷಿಸ್ತಾ ಯಾಕೆ ಅನ್ನೋದನ್ನು ಪೂರ್ತಿ ಹೇಳೋ ಪರಿಸ್ಥಿತಿ ಇಲ್ಲ ಇಲ್ಲ, ಅದು ಹೇಳಬಾರ್ದು. ಆಮೇಲೆ ಇನ್ನೊಂದು ವಿಷಯ ಬರದೆ, ಈ ಗೌತಮರ ವಿಷಯ ಬಂದಾಗ ಈ ಅಹಲ್ಯಜಾರ ಅಂತ ಬರುತ್ತೆ. ನಾನು ಮೊದಲು ಹೇಳಿದ್ದೆ ಅನ್ಸುತ್ತೆ ಈ ಕತೆ. ಅಂದರೆ ಸಿದ್ಧಾಶ್ರಮ ಅಂತ, ಅಲ್ಲಿಗೆ ರಾಮನನ್ನು ಕರ್ಕೊಂಡು ವಿಶ್ವಾಮಿತ್ರರು ಹೋಗುವಾಗ ಆ ಸಿದ್ಧಾಶ್ರಮ ಕತ್ಲೆ ಆಗಿರುತ್ತೆ. ಇವರಿಬ್ಬರು ಹೋಗಿ ಅಲ್ಲಿ ಆ ಮರಗಳನ್ನೆಲ್ಲ ಕಡಿದು ಅಲ್ಲಿ ಇದು ಬಂದದ್ದು, ಅದು ಅಹಲ್ಯಜಾರ ಅಂತ. ಅದ್ರ ಬಗ್ಗೆ ಏನೂ ಗಲಾಟೆ ಆಗಲಿಲ್ಲ, ನಾನು ಆಗುತ್ತೆ ಅಂತ ಮಾಡ್ಕೊಂಡಿದ್ದೆ. ಅದಕ್ಕೂ ನಂತರ ಸಮುದ್ರಗುಪ್ತ ದಕ್ಷಿಣಕ್ಕೆ ಬಂದು ಇಲ್ಲಿಂದ ಎಲ್ಲರಿಗೂ ಕಾಶಿಗೆ ಬನ್ನಿ ಅಂತ ಹೇಳ್ತಾನೆ. ಈ ಮದುವೆಯಲ್ಲಿ, ಈ ಸಮಾವರ್ತನೆಯಲ್ಲಿ ಕಾಶಿಗೆ ಹೋಗುವಂಥ ಒಂದು ಸಂಪ್ರದಾಯ ಇದೆ. ಅದು ಇಲ್ಲ ಎಲ್ಲಿಯೂ, ಮಂತ್ರ ಇಲ್ಲ. ಅದಾದ್ಮೇಲೆ ಅಳವಡಿಸಿದ್ದು ಅಂತ ಹೇಳಿದೆ. ಹೌದು, ಅಂದರೆ ಇಲ್ಲಿನ ಅಂದರೆ ಎಲ್ಲ ಸ್ಥಾನದವರು ಕೂಡ ಅಲ್ಲಿಗೆ ಹೋಗಬೇಕು ಅನ್ನೋದಕ್ಕೋಸ್ಕರ ಅದನ್ನ ಮಾಡಿದ್ದು ಅಂತ ಹೇಳಿದ್ದೆ. ಹಿಂದೆ ಅದ್ರ ಬಗ್ಗೆ ಉಲ್ಲೇಖ ಮಾಡಿದ್ದು. ಇದನ್ನ ಓದಿದ ಜನ ಒಂದು ವರ್ಗ, ಅಂದರೆ ಪುರೋಹಿತ ವರ್ಗ ಜನ ಗಲಾಟೆ ಮಾಡಿದರು. ನೀವು ಇದನ್ನು, ಈ ಪುಸ್ತಕ ವಾಪಸ್ ತಗೊಳ್ಬೇಕು, ಈ ಪುಸ್ತಕ ನಿಮಗೆ ಇದು ಸರಿಯಲ್ಲ. ಅವ್ರು ಹೇಳುವುದು ಒಂದೇ, ವಿಷಯ ಸರಿಯಲ್ಲ ಅಂತಲ್ಲ, ಪುಸ್ತಕದಲ್ಲಿ ನೀವು ನಮ್ಮ ಉಲ್ಲೇಖ ಮಾಡಲಿಲ್ಲ ಅಂತ. ಅಂದರೆ ನಾನು ಹೇಳಿದ್ದಲ್ಲಿ 2, ಬೌಧಾಯನೀಯ ಮತ್ತು ಅಶ್ವಲಾಯನೀಯ ಹೇಳಿದ್ದೆ. ಈ ಶಾಖೆಗಳು, ವೇದ ಶಾಖೆಗಳು ಬೇರೆ ಬೇರೆ ಇರ್ತಾವಲ್ಲ, ಈ ಬೌಧಾಯನೀಯ ಅಶ್ವಲಾಯನೀಯ ಇದ್ದ ಹಾಗೆ ಆಪಸ್ತಂಭೀಯ ಬೇರೆ ಬೇರೆ ಇದೆ. ಅದನ್ನೆಲ್ಲ ನೀವು ಉಲ್ಲೇಖ ಮಾಡಬೇಕಿತ್ತು ಅಂತ. ಅದು ಉಲ್ಲೇಖ ಮಾಡಿದ ನನ್ನ ಪುಸ್ತಕ ಎಷ್ಟು ದೊಡ್ಡ ಬೆಳೀತಾ ಹೋಗುತ್ತೆ. ಹೇಳಬಾರ್ದು ಅನ್ನೋ ಉದ್ದೇಶ ಅಲ್ಲ. ಹೇಳಬಾರ್ದು ಅನ್ನೋಕ್ಕೆ ಸಾಧ್ಯವೇ ಇಲ್ಲ, ಯಾಕಂದರೆ ಎಲ್ಲೂ ಇಲ್ಲ. ಅದು ಮಂತ್ರಗಳಲ್ಲಿ ಇಲ್ಲ ಅಂದಮೇಲೆ ಹೇಳಿದೆ, ನೀವು ಇನ್ನೂ ಉಲ್ಲೇಖ ಮಾಡಬೇಕಿತ್ತು, ಇದರಲ್ಲಿ ಇಲ್ಲ ಅಂತಲೇ ನೀವು ಹೇಳಬೇಕಿತ್ತಂತ. ಹಾಗೆ ಆ ರೀತಿಯಲ್ಲಿ ತೊಂದರೆ ಕೊಟ್ಟರು. ಹೀಗೆ ನಾನು ಬರೆಯುವಾಗ
ಕಣ್ಣು ತಪ್ಪಿ ಬೇರೆ 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 ವಿಷಯಗಳು ಬರ್ತವೆ. ಈಗ ನನ್ನ ಈ ಚಾಣಕ್ಯದಲ್ಲಿಯೂ ಹಾಗೆ ಬಂದಿದೆ. ಒಂದೆರಡು ವಿಷಯಗಳು ಅಲ್ಲಿ ನಾನು ಬರಿಬೇಕಿತ್ತು, ರೂಪದರ್ಶಿಯ ವಿಷಯವನ್ನು ಬರಿಬೇಕು. ಅಲ್ಲಿ ರೂಪದರ್ಶಿಯರು ಬರ್ತಾರೆ ತುಂಬ, ಅಂದರೆ ಈ ಕಾಲದ ರೂಪದರ್ಶಿಯರಲ್ಲ ಅವರು, ಆ ಕಾಲದಲ್ಲಿ ಇದ್ದಂತಹ ರೂಪದರ್ಶಿಯರು ಬರ್ತಾರೆ. ಅಲ್ಲಿ ಸುಮಾಲಿನಂದ ಅಂದರೆ ಧನನಂದನ ಎದುರು ಅವರು ಕುಣಿತಾ ಇರ್ತಾರೆ. ಇವ್ರನ್ನೆಲ್ಲ ತಪ್ಪಿ ನಾನು ವೇಷಿ ಅಂತ ಬರೆದ ಬಿಟ್ಟಾಗಿತ್ತು. ಪುಣ್ಯ ನನ್ನ ಗಮನಕ್ಕೆ ಬಂತು. ಅದನ್ನ ನಾನು ತಪ್ಪಿ ಅಂದರೆ ನಾನು ಬರಿತಾ ಹೋಗ್ಬೇಕು, ಅದು ನನ್ನ ಫ್ಲೋ ಅಲ್ಲಿ ಅದು ಬಂದ್ಬಿಡುತ್ತೆ. ಅಂದರೆ ಅದು ಸತ್ಯ ಅಲ್ವಾ? ವಿಷಯ ಸತ್ಯ ಆ ಕಾಲಕ್ಕೆ, ಈ ಕಾಲಕ್ಕೆ ಸತ್ಯ ಅಂತ ನಾವು ಹೇಳಲಿಕ್ಕಾಗತ್ತೆ? ವಿಷಯ ಸತ್ಯ ಇದ್ರು ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ನಾನು ಸ್ಪಷ್ಟತೆ ಕೇಳಿದೆ. ಈ ಕಾಲದ ರೂಪದರ್ಶಿಯರ ಪರಿಚಯ ಇಲ್ಲಲ್ಲ ನನಗೆ. ಹೌದು. ಆಗ ಆ ಕಾಲದ್ದಾದ್ರೂ ನಾವು ಹೇಳ್ಬೋದು, ಈಗ ಹೀಗೆ ಇರ್ತಾ ಇದ್ರು ರೂಪದರ್ಶಿಯರು, ಹೀಗೆ ಇರ್ತಾ ಇದ್ರು, ಆಮೇಲೆ ವಿಷಕನ್ಯೆಯರು ಹೀಗೆ ಇರ್ತಾ ಇದ್ರು, ಇದನ್ನೆಲ್ಲ ನಾವು ಹೇಳ್ಬೋದು. ಅದೆಲ್ಲ ಇದ್ದಂಥ ಹೌದು. ವಿಷಕನ್ಯರು ಕೈಯಲ್ಲಿ ಇದನ್ನ ಇಟ್ಕೊಳ್ತಿದ್ರು, ಉಂಗುರವನ್ನು ಇಟ್ಕೊಳ್ತಿದ್ರು ಅವರು. ಆ ಉಂಗುರಕ್ಕೆ ಅದು ಎಷ್ಟು ವಿಷಯ ಇರ್ತಿತ್ತು ಅಂದರೆ ಕೈ ತಾಗಿದ್ರೆ ಸಾಕು ಸಾಯ್ತಿದ್ದ, ಅಷ್ಟು ವಿಷಯ ಇರ್ತಿತ್ತು. ಧನನಂದನ ತಂದೆ ಮಹಾಪದ್ಮಾನಂದ ಸತ್ತಿದ್ದೇ ಈ ವಿಷದಿಂದ. ಈ ತಲೆ ಕೂದಲು ಸಹ ವಿಷ ಆಗಿರ್ತಿತ್ತು. ಆದ್ದರಿಂದ ಚಾಣಕ್ಯರು ಮೊದಲು ಹೇಳ್ತಾರೆ, ರಾಜ ನಿನ್ನ ನೋಡ್ಲಿಕ್ಕೆ ಯಾರಾದರೂ ಬಂದರೆ ನೀನು ಮೊದಲು ಪರೀಕ್ಷೆ ಮಾಡಿಸ್ಬೇಕು ಅಂತ. ಇವತ್ತಿಗೂ ಕೂಡ ಆ ಥರದ್ದು ಬೇರೆ ಬೇರೆ ವ್ಯವಸ್ಥೆಗಳಿದೆ, ಬೇರೆ ಬೇರೆ ವ್ಯವಸ್ಥೆ ಇದೆ. ಈಗ ಆ ರೂಪದಲ್ಲಿಲ್ಲ ಅಂತ ಇಲ್ಲ. ಆವಾಗದೇ ಮತ್ತೆ ತೇಜೋ ಮಹಾಲಯದ ಬಗ್ಗೆ ಕೂಡ, ತೇಜೋ ಅದು ಇನ್ನೊಂದು ಪುಸ್ತಕ ಬರೆದೆ ನಾನು, ಇನ್ನೂ ಹೊರಗೆ ಬಂದಾಗಲಿಲ್ಲ. ಅದು ಕೂಡ ಹೊರಗೆ ಬಂದಿಲ್ಲ. ಅದು ಬರೀಲಿಕ್ಕೆ ಏನಾಯಿತು ಅಂದರೆ, ನಾನು ಆರಂಭದಲ್ಲಿಯೇ ಒಂದು ವಿಷಯವನ್ನು ಪ್ರಸ್ತಾಪಿಸಿದ್ದೆ. ಅದು ಆರಂಭ ಆಗುವುದೇ ಹಾಗೆ. ತಾಜ್ಮಹಲ್ ಅಂದ ಕೂಡಲೇ ಆರಂಭ ಆಗುವುದೇ ನಾನು ಹಿಂದಿನಿಂದ ತಗೊಳ್ಬೇಕಾದ್ರೆ ಮೊದಲಿನಿಂದ ಇದನ್ನ ಹೇಳಬೇಕಾಗತ್ತೆ. ತಾಜ್ಮಹಲ್ ಆರಂಭ ಆಗುವಾಗ ಅದರಲ್ಲಿ ಒಂದು ವರ್ಗದ ಜನ, ಅವರು ಇಡೀ ಭಾರತದ, ಇಡೀ ಪ್ರಪಂಚದಲ್ಲಿ ತಾವು ಮಾತ್ರ ಬದುಕಿರಬೇಕು, ತಾವು ಮಾತ್ರ ಇರಬೇಕು ಅನ್ನುವಂಥ ಬಯಕೆ ಇದ್ದಂಥ ಜನ. ಅದು ಯಾವುದೇ ಧರ್ಮ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ಮತ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಅದು ಯಾವ ಮತವೂ ಇಲ್ಲ, ಅವರದ್ದು ಅವರ ಉಪದೇಶ ಅನ್ನೋದು ಯಾವುದೂ ಇಲ್ಲ. ನಾವು ಬದುಕಬೇಕು ಜಗತ್ತಲ್ಲಿ ಅನ್ನೋಂಥ ಒಂದು ಪಂಗಡ ಅದು. ಅದನ್ನ ದರೋಡೆಕೋರರ ಗುಂಪು ಅಂತ ಬರೆದ್ಬಿಟ್ಟಿದ್ದೆ ಅದರಲ್ಲಿ. ಹಾಗಾಗಿ ಅದನ್ನೀಗ ನಾನು ತಗೊಳ್ಳಿ ಅಂತ ಹೇಳಿದರೆ, ಅದನ್ನೀಗ ನಾನು ಪ್ರಿಂಟಿಗೆ ಹಾಕಲಿಕ್ಕೆ ಅದಕ್ಕೆ ಪಬ್ಲಿಷರ್ಸು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಥರದ್ದು ಹಲವೊಂದು ಪುಸ್ತಕಗಳು ಅಥವಾ ಹಲವೊಂದು ಲೇಖನಗಳು ಹಾಗೆ ಅಂದರೆ ಬರೆದಿಟ್ಟದ್ದು ಹಾಗೆ ಉಳಿದಿದೆ. ಹೌದು, ಬರೆದಿಟ್ಟದ್ದು. ಇನ್ನೊಂದು ತುಂಬಾ ಕುತೂಹಲಕಾರಿಯಾಗಿರುವಂತಹ ವಿಚಾರವನ್ನು ನೀವು ಹೇಳ್ತಾ ಇದ್ರಿ. ಆ ಪುಸ್ತಕವನ್ನು ಬರಿಬೇಕು ಅಂತ ನಿರ್ಧಾರ ಮಾಡಿದ್ದಲ್ಲಿಂದ ಹಿಡಿದು ನಿಮ್ಗೆ ಹಲವಾರು ತಡೆಗಳು ಎದುರಾಯಿತು ಅಂತ. ಹೌದು. ಆ ವಿಷಯವನ್ನು ನಾವು ಮಾತಾಡೋದಿದ್ರೆ ಅದು ಇನ್ನೊಂದು, ಅದ್ರ ಬಗ್ಗೆ ನಾವೊಂದು ಸಂಚಿಕೆ ಮಾತಾಡೋಣ. ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಧನ್ಯವಾದ. ಹಾಗೆ ನೋಡೋದಾದ್ರೆ, ಅಂದರೆ ಪ್ರತಿಯೊಂದು ಪುಸ್ತಕದಲ್ಲೂ ಕೂಡ ಯಾರು ನೋಡಿರದ ನೋಟವನ್ನು ನೋಡುವ ಒಂದು ಪ್ರಯತ್ನ ನಡೆಸ್ತಾ ಇರ್ತಾರೆ. ಸದ್ಯೋಜಾತ ಅಂತ ಹೇಳಿ, ಅದಕ್ಕೆ ಸುಮ್ಮನೆ ತಮಾಷೆಗೆ ಹೇಳ್ತಾ ಇದ್ದೆ, ಸತ್ಯೋಜಾತ, ಸತ್ಯವನ್ನು ಹುಟ್ಟಿಸೋದು ಅಂತಲ್ಲ, ಸತ್ಯದ ಮತ್ತೊಂದು ಹುಟ್ಟನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತೀರ. ನಿಮಗೆ ಈ ಸಂಚಿಕೆಯ ಅಂತ್ಯದಲ್ಲಿ ನಿಮಗೆ ಧನ್ಯವಾದವನ್ನು ಹೇಳ್ತಾ, ನಾವು ನಮ್ಮ ಕಾಲಯಾನವನ್ನು ಮುಂದಿನ ಸಂಚಿಕೆಯಲ್ಲಿ ಮಾಡೋಣ. ಅದು ನಿಮಗೆ ಸಿಕ್ಕಿರುವಂಥ ಕ್ಲೂ. ಅವರು ತುಂಬ ಕುತೂಹಲಕಾರಿಯಾದಂಥ ಒಂದು ಪುಸ್ತಕವನ್ನು ಬರೆಯೋದಕ್ಕೆ ಹೊರಡ್ತಾರೆ. ಆ ಪುಸ್ತಕವನ್ನು ಬರಿತಾ ಹಲವಾರು ತಡೆಗಳು ಅವ್ರಿಗೆ ಸಿಗುತ್ತೆ. ಏನು ಅಂತ ಅವ್ರನ್ನ ಕೇಳೋಣ. ಆದರೆ ಮುಂದಿನ ಸಂಚಿಕೆಯಲ್ಲಿ ಈ ಸಂಚಿಕೆಯನ್ನು ಇಲ್ಲೇ ಮುಕ್ತಾಯಗೊಳಿಸೋಣ. ನಮಸ್ಕಾರ.